ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕಾ? ಬ್ಯಾಂಕಿಗೆ ವಿಸಿಟ್ ಮಾಡಕ್ಕೆ ಟೈಮ್ ಇಲ್ವಾ? ಯಾಕೆ ಯೋಚನೆ? ಮನೇಲೆ ಕುತ್ಕೊಂಡು ನಾವು ಆರಾಮಾಗೆ ನಮ್ಮ ಅಕೌಂಟ್ನ ನಾವೇ ಓಪನ್ ಮಾಡ್ಕೋಬಹುದು. ಹೇಗೆ ಅಂತನಾ? ಬನ್ನಿ ನೋಡೋಣ. ನಾನು ನಿಮ್ ಜೊತೆ ಶ್ವೇತಾ ಮಾತಾಡ್ತಿರೋದು. ಹೇಗಿದ್ದೀರಾ ಎಲ್ರು? ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇವತ್ತು ನಾನು ನಿಮಗೆ ಬ್ಯಾಂಕ್ ಅಕೌಂಟ್ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಎಲ್ಲರ ಹತ್ರನೂ ಆಲ್ಮೋಸ್ಟ್ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ಆದ್ರೂ ಒಂದು ಪರ್ಸನಲ್ ಬ್ಯಾಂಕ್ ಅಕೌಂಟ್ ಬೇಕು ಅಂತ ಎಲ್ಲರಿಗೂ ಇರುತ್ತೆ. ಆದ್ರೆ ಆ ಅಕೌಂಟ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆದ್ರೆ ಸೂಪರ್ ಅಲ್ಲ? ಹಂಗಾದ್ರೆ ನಾನು ಇವತ್ತು ನಿಮಗೆ ತಿಳಿಸೋಕೊಟ್ಟಿರುವಂತ ಅಕೌಂಟ್ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಇರುವಂತಹ ಇಂಡಿಯಾ ಅಕೌಂಟ್ ಬಗ್ಗೆ. ಏನಪ್ಪಾ ಇದು ಇಂಡಿಯಾ ಅಕೌಂಟ್? ಏನಿದ್ರು ಬೆನಿಫಿಟ್ಸ್ ಅಂತ ನೋಡೋದಾದ್ರೆ, ಇದು ಫಸ್ಟ್ ಆಫ್ ಆಲ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರುತ್ತೆ. ಹಾಗೆ ಯಾವುದೇ ರೀತಿಯ ಚಾರ್ಜಸ್ಗಳು ಇರೋದಿಲ್ಲ. ಲೈಫ್ ಟೈಮ್ ಫ್ರೀ ಅಕೌಂಟ್ ಆಗಿರುತ್ತೆ ಅಂಡ್ ಇದು ಸೇವಿಂಗ್ಸ್ ಅಕೌಂಟ್ ಆಗಿರುತ್ತೆ. ಓಕೆ, ಅಂಡ್ ಇದನ್ನ 24/7 ಯಾವಾಗ ಬೇಕಾದ್ರೂ ನಾವು ಓಪನ್ ಮಾಡ್ಕೋಬಹುದು. ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಆನ್ಲೈನ್ ಆಗಿರುತ್ತೆ. ಕೂಡ ಮನೆಯಲ್ಲೇ ಕಂಪ್ಲೀಟ್ ಮಾಡ್ಕೋಬಹುದು. ಯಾವುದೇ ರೀತಿ ನೀವು ಬ್ರಾಂಚಿಗೆ ವಿಸಿಟ್ ಮಾಡಬೇಕು, ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು, ಆ ಥರದ್ದು ಏನೂ ಇರಲ್ಲ. ಮನೇಲೆ ಕುತ್ಕೊಂಡು ನೀವು ಆರಾಮಾಗಿ ನಿಮ್ಮ ಅಕೌಂಟ್ನ ನೀವು ಓಪನ್ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಓಪನ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಈ ಅಕೌಂಟ್ ಓಪನ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ಇಂಡಸ್ಇಂಡ್ ಬ್ಯಾಂಕ್ ನ ವೆಬ್ಸೈಟ್ ನ ವಿಸಿಟ್ ಮಾಡ್ಬೇಕಾಗುತ್ತೆ. ಬ್ಯಾಂಕ್ ವೆಬ್ಸೈಟ್ ವಿಸಿಟ್ ಮಾಡಿದ ತಕ್ಷಣ ನಾವು ಅಲ್ಲಿ ಅಕೌಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಮಗೆ ಸುಮಾರು ಅಕೌಂಟ್ಸ್ ಗಳನ್ನ ತೋರಿಸುತ್ತೆ. ಬಟ್ ನಾವು ಪರ್ಟಿಕ್ಯುಲರ್ ಆಗಿ ಇಂಡಿಯಾ ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಇಂಡಿಯಾ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯಾ ಅಕೌಂಟ್ ನ ಸೆಲೆಕ್ಟ್ ಮಾಡಿದ್ಮೇಲೆ ಅದು ನಮ್ಮ ಫೋನ್ ನಂಬರ್ ಅನ್ನ ಕೇಳುತ್ತೆ. ನಮ್ಮ ಫೋನ್ ನಂಬರ್ನ ಹಾಕಿದ ತಕ್ಷಣ ನಮ್ಮ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. OTP ಮೆನ್ಷನ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಮಾಮೂಲಿ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಎರಡೂ ಡಾಕ್ಯುಮೆಂಟ್ಸ್ ವೆರಿ ರಿಕ್ವೈರ್ಮೆಂಟ್ ಆಗಿರುತ್ತೆ. ಯಾವುದೇ ರೀತಿಯ ಅಕೌಂಟ್ ಓಪನ್ ಮಾಡ್ತೀರಾ ಅಂತಂದ್ರೂ ಇಲ್ಲೂ ಅಷ್ಟೇ. ನೆಕ್ಸ್ಟ್ ಪೇಜ್ ಓಪನ್ ಮಾಡಿದ ತಕ್ಷಣ ನಮಗೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನಂಬರ್ನ ಕೇಳುತ್ತೆ. ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ತಿದ್ದ ಹಾಗೆ ನಮಗೆ ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ಗೆ ಇನ್ನೊಂದು OTP ಬರುತ್ತೆ. ಆ OTPನೂ ಕೂಡ ನಾವು ಮೆನ್ಷನ್ ಮಾಡಬೇಕು. ಆ OTP ಮೆನ್ಷನ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದು ಪರ್ಸನಲ್ ಡೀಟೇಲ್ಸ್ ಪೇಜ್ ಆಗಿರುತ್ತೆ. ಪರ್ಸನಲ್ ಡೀಟೇಲ್ಸ್ ಅಂದ್ರೆ ಆಲ್ಮೋಸ್ಟ್ ಗೊತ್ತಲ್ವಾ? ನೇಮ್ ಆಗಿರ್ಬೋದು, ಮೇಲ್ ID, ಆಕ್ಯುಪೇಷನ್ನು, ನಾವು ಇದನ್ನ ನಾಮಿನಿ ಯಾರಿಗೆ ಕೊಡ್ತೀವಿ, ಎಕ್ಸೆಟ್ರಾ ಅದರ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಮೆನ್ಷನ್ ಮಾಡಿದ್ಮೇಲೆ ನಾವು ಅಡ್ರೆಸ್ ಆಗಿರ್ಬೋದು, ನಮ್ಮ ಒರಿಜಿನಲ್ ಅಡ್ರೆಸ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ನಾವೀಗ ಪ್ರೆಸೆಂಟ್ ಎಲ್ಲಿ ಸ್ಟೇ ಆಗಿದ್ದೀವಿ ಅಂತ. ಯಾಕಂದ್ರೆ ಅಕೌಂಟ್ ಓಪನ್ ಮಾಡಿದ ನಂತರ ಅದಕ್ಕೆ ರಿಲೇಟೆಡ್ ಆಗಿರುವಂತ ಡಾಕ್ಯುಮೆಂಟ್ಸ್ನ ಅವರು ಕೊರಿಯರ್ ಮಾಡ್ತಾರೆ. ಸೊ ಹಂಗಾಗಿ ನೀವು ಎಲ್ಲಿ ಸ್ಟೇ ಆಗಿದಿರೋ ಆ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿ. ಈ ಪೇಜ್ ಕಂಪ್ಲೀಟ್ ಆಗ್ತಿದ್ದಂಗೆ ನಮಗೆ ಮತ್ತೆ ನೆಕ್ಸ್ಟ್ ಪೇಜಿಗೆ ಕೊಡುತ್ತೆ. ನೆಕ್ಸ್ಟ್ ಪೇಜ್ ಅಬ್ವಿಯಸ್ಲಿ ಬ್ರಾಂಚ್ ಸೆಲೆಕ್ಟ್ ಮಾಡ್ಬೇಕಿರುತ್ತೆ. ಏನಪ್ಪಾ ಇದು ಬ್ರಾಂಚ್ ಅಂತ ನೋಡೋದಾದ್ರೆ, ನಮ್ಮ ಅಕೌಂಟ್ ಯಾವ ಬ್ರಾಂಚಿಗೆ ಟೈ ಅಪ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ. ನಿಮ್ದು ಆಲ್ರೆಡಿ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇದ್ದು ಅದೇ ಬ್ರಾಂಚಿಗೆ ನನ್ಗೆ ಈ ಅಕೌಂಟ್ ಕೂಡ ಟೈ ಅಪ್ ಆಗ್ಲಿ ಅನ್ನೋದಾದ್ರೆ ನೀವು ಅದೇ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ನಿಮ್ ಮನೆಗೆ ನಿಯರೆಸ್ಟ್ ಆಗಿರೋ ಬ್ರಾಂಚ್ ಆದ್ರೆ ನನಗೆ ಹೆಲ್ಪ್ ಆಗ್ಬೋದು ಅಂದ್ರೆ ನಿಯರೆಸ್ಟ್ ಅಲ್ಲಿ ಯಾವ್ದು ಇಂಡಸ್ಇಂಡ್ ಬ್ಯಾಂಕ್ ಇದೆಯೋ ಆ ಬ್ರಾಂಚ್ ನ ನೀವು ಎಂಟರ್ ಮಾಡ್ಬೇಕಿರತ್ತೆ. ನಿಮಗೆ ಅಕಸ್ಮಾತ್ ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಂದ್ರೆ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು. ನಿಯರೆಸ್ಟ್ ಬ್ರಾಂಚ್, ಇಂಡಸ್ಇಂಡ್ ನಿಯರೆಸ್ಟ್ ಬ್ರಾಂಚ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ನಿಮ್ಮ ಮನೆಯ ಅಡ್ರೆಸ್ಗೆ ನಿಯರ್ ಬೈ ಯಾವ ಬ್ರಾಂಚ್ ಇರುತ್ತೋ ಅದನ್ನ ತೋರಿಸುತ್ತೆ. ಅದನ್ನ ನೀವು ಮೆನ್ಷನ್ ಮಾಡ್ಬೋದು. ಬ್ರಾಂಚ್ ನ ಎಂಟ್ರಿ ಮಾಡ್ತಿದ್ದ ಹಾಗೆ ನಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ಇನಿಷಿಯಲ್ ಪೇಮೆಂಟ್ ಇರುತ್ತೆ. ನಾವು ಅದನ್ನ ಮಾಡ್ಬೇಕಾಗತ್ತೆ. ಏನಪ್ಪಾ ಝೀರೋ ಬ್ಯಾಲೆನ್ಸ್ ಅಂದ್ರೆ ಇವಾಗ ಇನಿಷಿಯಲ್ ಪೇಮೆಂಟ್ ಅಂತಿದ್ದೀರಾ ಅಂತ ಕೇಳ್ಬೋದು. ಯಾವುದೇ ಅಕೌಂಟ್ ನ ಓಪನ್ ಮಾಡ್ಬೇಕಂದ್ರೂ ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ. ಅಂದ್ರೆ ನಾವು ಅಕೌಂಟ್ ಓಪನ್ ಆದ ತಕ್ಷಣ ಸ್ವಲ್ಪ ಅಮೌಂಟ್ ನ ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಇದು ಬ್ಯಾಂಕ್ ಟು ಬ್ಯಾಂಕ್ ಮತ್ತೆ ಅಕೌಂಟ್ ಟು ಅಕೌಂಟ್ ವೇರಿ ಇರುತ್ತೆ. ಕೆಲವೊಂದು ಅಕೌಂಟ್ 500 ಇರುತ್ತೆ. ಕೆಲವೊಂದು ಅಕೌಂಟ್ ಅಲ್ಲಿ ನಾವು 10,000 ನ ಡೆಪಾಸಿಟ್ ಮಾಡಿ ಓಪನ್ ಮಾಡಬಹುದು. ಕೆಲವೊಂದ್ ಕಡೆ 20,000-25,000 ಹೀಗೆ ಬ್ಯಾಂಕ್ ಟು ಬ್ಯಾಂಕ್ ಮತ್ತೆ ಅಕೌಂಟ್ ಟು ಅಕೌಂಟ್ ಯಾವ ಅಕೌಂಟ್ ನ ನಾವು ಓಪನ್ ಮಾಡ್ಕೊಂತಿದೀವಿ ಅನ್ನೋದ್ರ ಮೇಲೆ ಈ ಇನಿಷಿಯಲ್ ಅಮೌಂಟ್ ಡಿಪೆಂಡ್ ಆಗಿರುತ್ತೆ. ಇಲ್ಲೂ ಅಷ್ಟೇ ಇನಿಷಿಯಲ್ ಅಮೌಂಟ್ ನ ನೀವು ಪೇ ಮಾಡಬೇಕು. ಪೇ ಮಾಡಕ್ಕೆ UPI ಮುಖಾಂತರ ನೀವು ಪೇ ಮಾಡ್ಬೋದು. ಆಮೇಲೆ ಅಕೌಂಟ್ ಓಪನ್ ಆದ್ಮೇಲೆ ನೀವು ಆ ಅಮೌಂಟ್ ಬೇಕಂದ್ರೆ ವಿತ್ಡ್ರಾ ಮಾಡ್ಕೋಬಹುದು. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಅಥವಾ ಅದ್ರಲ್ಲಿರೋ ಅಮೌಂಟ್ ನ ನೀವು ಯೂಸ್ ಮಾಡ್ಕೋಬಹುದು.
ನಮ್ಮ ಪೇಮೆಂಟ್ ಪ್ರೊಸೀಜರ್ ಮುಗಿದ ತಕ್ಷಣ ನಮಗೆ ನೆಕ್ಸ್ಟ್ ವಿಡಿಯೋ ಕಾಲ್ಗೆ ಅಲೋ ಮಾಡುತ್ತೆ. ಅಂದ್ರೆ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಕಡೆಯಿಂದ ನಮಗೊಂದು ವಿಡಿಯೋ ಕಾಲ್ ಬರುತ್ತೆ. ಸೊ ವಿಡಿಯೋ ಕಾಲಲ್ಲಿ ನಮ್ಮ KYC ನ ವೆರಿಫೈ ಮಾಡ್ತಾರೆ. ಅಂದ್ರೆ ನಾವು ಈಗ ಆಲ್ರೆಡಿ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಿರೋ ಕೆಲವೊಂದು ಕ್ವಶನ್ಸ್ಗಳನ್ನ ನಮಗೆ ಕೇಳ್ತಾರೆ. ಅದಕ್ಕೆ ನಾವು ಸರಿಯಾದ ರೀತಿಯ ಆನ್ಸರ್ಸ್ ಕೊಡ್ಬೇಕು. ಅಂದ್ರೆ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಾಮಿನಿ ಯಾರಿಗೆ ಕೊಟ್ಟಿದ್ದೀರಾ, ಅಥವಾ ನಿಮ್ ಫುಲ್ ನೇಮ್ ಏನು, ನೀವು ಮೆನ್ಷನ್ ಮಾಡಿರೋ ಮೊಬೈಲ್ ನಂಬರು ನಿಮ್ ಆಧಾರ್ಗೆ ಲಿಂಕ್ ಆಗಿರೋದ, ಈ ರೀತಿಯ ಕೆಲವೊಂದು ಕ್ವಶನ್ಗಳನ್ನ ಅವರು ಕೇಳ್ತಾರೆ. ಅದಾದ ನಂತರ ನಾವು ವಿಡಿಯೋ ಕಾಲಲ್ಲೇ ನಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಅವರಿಗೆ ತೋರಿಸ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ತೋರಿಸಿದ ನಂತರ ಒಂದು ವೈಟ್ ಶೀಟ್ ಅಲ್ಲಿ ನಮ್ಗೆ ಸಿಗ್ನೇಚರ್ ಮಾಡಕ್ ಹೇಳ್ತಾರೆ. ಜಸ್ಟ್ ಸಿಗ್ನೇಚರ್ ವೆರಿಫಿಕೇಶನ್ಗೋಸ್ಕರ ನಾವು ಸಿಗ್ನೇಚರ್ ಮಾಡಿ ಅವ್ರಿಗೆ ತೋರಿಸ್ಬೇಕಾಗತ್ತೆ ವಿಡಿಯೋ ಕಾಲಲ್ಲೇ. ಸೊ ಇಷ್ಟು ಪ್ರೊಸೀಜರ್ ಮುಗಿದ್ರೆ ಸಾಕು, ಇನಿಷಿಯಲಿ ನಮ್ಮ ಅಕೌಂಟ್ ನಮ್ಗೆ ಕ್ರಿಯೇಟ್ ಆಗ್ಬಿಡುತ್ತೆ. ಕೆಲವೊಂದ್ಸರಿ KYC ಏನಾದ್ರು ಪ್ರಾಬ್ಲಮ್ ಅಂದ್ರೆ ನೀವು ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ನಿಮ್ KYC ಡಾಕ್ಯುಮೆಂಟ್ಸ್ ನ, ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡಾಕ್ಯುಮೆಂಟ್ಸ್ ನ ಅಲ್ಲಿ ಸಬ್ಮಿಟ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಆ ರೀತಿಯ ಸಮಸ್ಯೆಗಳು ಏನು ಬರೋದಿಲ್ಲ. ನೀವು ಮನೇಲೆ ಕುತ್ಕೊಂಡು ಆರಾಮಾಗಿ ನಿಮ್ಮ ಅಕೌಂಟ್ ನ ನೀವೇ ಕ್ರಿಯೇಟ್ ಮಾಡ್ಕೋಬಹುದು. ಎಷ್ಟು ಈಸಿ ಅಲ್ವಾ? ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.